ಇವತ್ತು ಬಾಗಲಕೋಟೆಯ ಬೈ ಎಲೆಕ್ಷನ್ ಕದನ ರಂಗೇರಲಿದೆ. ಸ್ವತಃ ಟಗರು ರಾಮಯ್ಯನವರೇ ಅಖಾಡಕ್ಕೆ ಇಳಿದು ತನ್ನ ಸ್ನೇಹಿತನ ಮಗನಾದಂತ ಉಮೇಶ್ ಮೇಟಿಯವರ ಪರ ಪ್ರಚಾರವನ್ನ ಮಾಡಲಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬಿಜೆಪಿ ರೆಬೆಲ್ ನಾಯಕರಿಗೆ ಡಿಮ್ಯಾಂಡ್. ಬೈ ಎಲೆಕ್ಷನ್ ಪ್ರಚಾರದ ಅಖಾಡದಲ್ಲಿ ಬಿಜೆಪಿ ರೆಬೆಲ್ ನಾಯಕರಿಗೆ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ರೆಬೆಲ್ಸ್ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂತಹ ಅರವಿಂದ್ ಲಿಂಬಾವಳಿ ಹಾಗೂ ಯತ್ನಾಳ್ಗೆ ಬೇಡಿಕೆ ಹೆಚ್ಚಾಗಿದೆ. ದಲಿತ ಮತಗಳನ್ನು ಸೆಳೆದು ವೀರಣ್ಣ ಚರಂತಿಮಠ್ನ ಗೆಲ್ಲಿಸಿಕೊಂಡು ಬರಲು ಹೈಕಮಾಂಡ್ ಲಿಂಬಾವಳಿಗೆ ಟಾಸ್ಕ್ ನೀಡಿದೆ. ಇನ್ನು ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬರುವಂತೆ ಯತ್ನಾಳ್ಗೆ ಶ್ರೀರಾಮುಲು ಬೇಡಿಕೆ ಇಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಲಿಂಗಾಯತ ಮತಗಳು ಹೆಚ್ಚಿರೋದ್ರಿಂದ ಯತ್ನಾಳ್ನ ಪ್ರಚಾರಕ್ಕೆ ಕರೆಸುವಂತೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಶ್ರೀರಾಮುಲು ಬೇಡಿಕೆಗೆ ಬಿಜೆಪಿ ಹೈಕಮಾಂಡ್ ಒಪ್ಪುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು ಬಾಗಲಕೋಟೆಯ ಬೈ ಎಲೆಕ್ಷನ್ ಕದನ ರಂಗೇರಲಿದೆ. ಸ್ವತಃ ಟಗರು ರಾಮಯ್ಯನವರೇ ಅಖಾಡಕ್ಕೆ ಇಳಿದು ತನ್ನ ಸ್ನೇಹಿತನ ಮಗನಾದಂತ ಉಮೇಶ್ ಮೇಟಿಯವರ ಪರ ಪ್ರಚಾರವನ್ನ ಮಾಡಲಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ದಾವಣಗೆರೆ ಬಾಗಲಕೋಟೆಯಲ್ಲಿ ಮಿನಿ ಸಮರ ರಣರಣ ಅಂತ ಇದೆ. ಸುಡು ಬಿಸಿಲಿನಲ್ಲೂ ಪ್ರಚಾರದ ಭರಾಟೆ ಜೋರಾಗಿದೆ. ಬಾಗಲಕೋಟೆಗೆ ಇಂದು ಟಗರು ಎಂಟ್ರಿ. ಉಮೇಶ್ ಮೇಟಿ ಪರ ಸಿಎಂ ಪ್ರಚಾರ. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ಇವತ್ತು ಮತ್ತಷ್ಟು ಕಾವೇರಲಿದೆ. ಕಾರಣ ಇವತ್ತು ಟಗರು ರಾಮಯ್ಯ ಎಂಟ್ರಿ ಕೊಡಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಅಬ್ಬರದ ಪ್ರಚಾರ ಮಾಡಲಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ದಿನ ಮತಯಾಚಿಸಲಿದ್ದಾರೆ. ಬೆಣ್ಣೆ ನಗರಿಯಲ್ಲಿ ಕರಗಲಿಲ್ವಾ ಬಂಡಾಯದ ಬಿಸಿ. ಕಾಂಗ್ರೆಸ್ಗೆ ಕೈ ಕೊಡುತ್ತಾ ಮುಸ್ಲಿಂ ಮತಗಳು. ಮೇಲ್ನೋಟಕ್ಕೆ ದಾವಣಗೆರೆಯಲ್ಲಿ ಬಂಡಾಯ ಶಮನವಾಗಿದ್ದರೂ ಒಳಗೊಳಗೆ ನಿಗಿ ಅಂತ ಇದೆ. ಪ್ರಚಾರಕ್ಕೆ ಜಮೀರ್ ಬರದೇ ಇದ್ರೆ ಒಳ್ಳೆಯದು ಅಂತ ಹೇಳೋ ಮೂಲಕ ಉರಿಯೋ ಬೆಂಕಿಗೆ ಎಸ್ ಮಲ್ಲಿಕಾರ್ಜುನ್ ತುಪ್ಪ ಸುರಿದಿದ್ದಾರೆ. ಹೀಗಾಗಿ ಪ್ರಚಾರಕ್ಕೆ ಬಾರದೆ ಸಚಿವ ಜಮೀರ್ ಅಹಮದ್ ದೂರ ಉಳಿದಿದ್ದಾರೆ. ಎಷ್ಟೇ ಅಲ್ಲ, ಕಾಂಗ್ರೆಸ್ ಕೈ ಟಿಕೆಟ್ ತಪ್ಪಿದ್ದಕ್ಕೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಮುನಿಸಿಕೊಂಡಿದ್ದಾರೆ. ಪ್ರಚಾರದಿಂದ ದೂರ ಸರಿದಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೆ ಈ ಬಾರಿ ಮುಸ್ಲಿಂ ಮತಗಳು ಕೈ ಕೊಡುತ್ತಾ ಅನ್ನೋ ಅನುಮಾನ ಮೂಡಿದೆ. ಬಿಜೆಪಿ ರೆಬೆಲ್ ನಾಯಕರಿಗೆ ಡಿಮ್ಯಾಂಡ್. ಬೈ ಎಲೆಕ್ಷನ್ ಪ್ರಚಾರದ ಅಖಾಡದಲ್ಲಿ ಬಿಜೆಪಿ ರೆಬೆಲ್ ನಾಯಕರಿಗೆ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ರೆಬೆಲ್ಸ್ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂತಹ ಅರವಿಂದ್ ಲಿಂಬಾವಳಿ ಹಾಗೂ ಯತ್ನಾಳ್ಗೆ ಬೇಡಿಕೆ ಹೆಚ್ಚಾಗಿದೆ. ದಲಿತ ಮತಗಳನ್ನು ಸೆಳೆದು ವೀರಣ್ಣ ಚರಂತಿಮಠ್ನ ಗೆಲ್ಲಿಸಿಕೊಂಡು ಬರಲು ಹೈಕಮಾಂಡ್ ಲಿಂಬಾವಳಿಗೆ ಟಾಸ್ಕ್ ನೀಡಿದೆ. ಇನ್ನು ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬರುವಂತೆ ಯತ್ನಾಳ್ಗೆ ಶ್ರೀರಾಮುಲು ಬೇಡಿಕೆ ಇಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಲಿಂಗಾಯತ ಮತಗಳು ಹೆಚ್ಚಿರೋದ್ರಿಂದ ಯತ್ನಾಳ್ನ ಪ್ರಚಾರಕ್ಕೆ ಕರೆಸುವಂತೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಶ್ರೀರಾಮುಲು ಬೇಡಿಕೆಗೆ ಬಿಜೆಪಿ ಹೈಕಮಾಂಡ್ ಒಪ್ಪುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು ಬಾಗಲಕೋಟೆಯ ಬೈ ಎಲೆಕ್ಷನ್ ಕದನ ರಂಗೇರಲಿದೆ. ಸ್ವತಃ ಟಗರು ರಾಮಯ್ಯನವರೇ ಅಖಾಡಕ್ಕೆ ಇಳಿದು ತನ್ನ ಸ್ನೇಹಿತನ ಮಗನಾದಂತ ಉಮೇಶ್ ಮೇಟಿಯವರ ಪರ ಪ್ರಚಾರವನ್ನ ಮಾಡಲಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ದಾವಣಗೆರೆ ಬಾಗಲಕೋಟೆಯಲ್ಲಿ ಮಿನಿ ಸಮರ ರಣರಣ ಅಂತ ಇದೆ. ಸುಡು ಬಿಸಿಲಿನಲ್ಲೂ ಪ್ರಚಾರದ ಭರಾಟೆ ಜೋರಾಗಿದೆ. ಬಾಗಲಕೋಟೆಗೆ ಇಂದು ಟಗರು ಎಂಟ್ರಿ. ಉಮೇಶ್ ಮೇಟಿ ಪರ ಸಿಎಂ ಪ್ರಚಾರ. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ಇವತ್ತು ಮತ್ತಷ್ಟು ಕಾವೇರಲಿದೆ. ಕಾರಣ ಇವತ್ತು ಟಗರು ರಾಮಯ್ಯ ಎಂಟ್ರಿ ಕೊಡಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಅಬ್ಬರದ ಪ್ರಚಾರ ಮಾಡಲಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ದಿನ ಮತಯಾಚಿಸಲಿದ್ದಾರೆ. ಬೆಣ್ಣೆ ನಗರಿಯಲ್ಲಿ ಕರಗಲಿಲ್ವಾ ಬಂಡಾಯದ ಬಿಸಿ. ಕಾಂಗ್ರೆಸ್ಗೆ ಕೈ ಕೊಡುತ್ತಾ ಮುಸ್ಲಿಂ ಮತಗಳು. ಮೇಲ್ನೋಟಕ್ಕೆ ದಾವಣಗೆರೆಯಲ್ಲಿ ಬಂಡಾಯ ಶಮನವಾಗಿದ್ದರೂ ಒಳಗೊಳಗೆ ನಿಗಿ ಅಂತ ಇದೆ. ಪ್ರಚಾರಕ್ಕೆ ಜಮೀರ್ ಬರದೇ ಇದ್ರೆ ಒಳ್ಳೆಯದು ಅಂತ ಹೇಳೋ ಮೂಲಕ ಉರಿಯೋ ಬೆಂಕಿಗೆ ಎಸ್ ಮಲ್ಲಿಕಾರ್ಜುನ್ ತುಪ್ಪ ಸುರಿದಿದ್ದಾರೆ. ಹೀಗಾಗಿ ಪ್ರಚಾರಕ್ಕೆ ಬಾರದೆ ಸಚಿವ ಜಮೀರ್ ಅಹಮದ್ ದೂರ ಉಳಿದಿದ್ದಾರೆ. ಎಷ್ಟೇ ಅಲ್ಲ, ಕಾಂಗ್ರೆಸ್ ಕೈ ಟಿಕೆಟ್ ತಪ್ಪಿದ್ದಕ್ಕೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಮುನಿಸಿಕೊಂಡಿದ್ದಾರೆ. ಪ್ರಚಾರದಿಂದ ದೂರ ಸರಿದಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೆ ಈ ಬಾರಿ ಮುಸ್ಲಿಂ ಮತಗಳು ಕೈ ಕೊಡುತ್ತಾ ಅನ್ನೋ ಅನುಮಾನ ಮೂಡಿದೆ. ಬಿಜೆಪಿ ರೆಬೆಲ್ ನಾಯಕರಿಗೆ ಡಿಮ್ಯಾಂಡ್.
ಬೈ ಎಲೆಕ್ಷನ್ ಪ್ರಚಾರದ ಅಖಾಡದಲ್ಲಿ ಬಿಜೆಪಿ ರೆಬೆಲ್ ನಾಯಕರಿಗೆ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ರೆಬೆಲ್ಸ್ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂತಹ ಅರವಿಂದ್ ಲಿಂಬಾವಳಿ ಹಾಗೂ ಯತ್ನಾಳ್ಗೆ ಬೇಡಿಕೆ ಹೆಚ್ಚಾಗಿದೆ. ದಲಿತ ಮತಗಳನ್ನು ಸೆಳೆದು ವೀರಣ್ಣ ಚರಂತಿಮಠ್ನ ಗೆಲ್ಲಿಸಿಕೊಂಡು ಬರಲು ಹೈಕಮಾಂಡ್ ಲಿಂಬಾವಳಿಗೆ ಟಾಸ್ಕ್ ನೀಡಿದೆ. ಇನ್ನು ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬರುವಂತೆ ಯತ್ನಾಳ್ಗೆ ಶ್ರೀರಾಮುಲು ಬೇಡಿಕೆ ಇಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಲಿಂಗಾಯತ ಮತಗಳು ಹೆಚ್ಚಿರೋದ್ರಿಂದ ಯತ್ನಾಳ್ನ ಪ್ರಚಾರಕ್ಕೆ ಕರೆಸುವಂತೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಶ್ರೀರಾಮುಲು ಬೇಡಿಕೆಗೆ ಬಿಜೆಪಿ ಹೈಕಮಾಂಡ್ ಒಪ್ಪುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು ಬಾಗಲಕೋಟೆಯ ಬೈ ಎಲೆಕ್ಷನ್ ಕದನ ರಂಗೇರಲಿದೆ. ಸ್ವತಃ ಟಗರು ರಾಮಯ್ಯನವರೇ ಅಖಾಡಕ್ಕೆ ಇಳಿದು ತನ್ನ ಸ್ನೇಹಿತನ ಮಗನಾದಂಥ ಉಮೇಶ್ ಮೇಟಿ ಅವರ ಪರ ಪ್ರಚಾರವನ್ನ ಮಾಡಲಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ದಾವಣಗೆರೆ ಬಾಗಲಕೋಟೆಯಲ್ಲಿ ಮಿನಿ ಸಮರ ರಣರಣ ಅಂತ ಇದೆ. ಸುಡು ಬಿಸಿಲಿನಲ್ಲೂ ಪ್ರಚಾರದ ಭರಾಟೆ ಜೋರಾಗಿದೆ. ಬಾಗಲಕೋಟೆಗೆ ಇಂದು ಟಗರು ಎಂಟ್ರಿ. ಉಮೇಶ್ ಮೇಟಿ ಪರ ಸಿಎಂ ಪ್ರಚಾರ. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ಇವತ್ತು ಮತ್ತಷ್ಟು ಕಾವೇರಲಿದೆ. ಕಾರಣ ಇವತ್ತು ಟಗರು ರಾಮಯ್ಯ ಎಂಟ್ರಿ ಕೊಡಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಅಬ್ಬರದ ಪ್ರಚಾರ ಮಾಡಲಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ದಿನ ಮತಯಾಚಿಸಲಿದ್ದಾರೆ. ಬೆಣ್ಣೆ ನಗರಿಯಲ್ಲಿ ಕರಗಲಿಲ್ವಾ ಬಂಡಾಯದ ಬಿಸಿ. ಕಾಂಗ್ರೆಸ್ಗೆ ಕೈ ಕೊಡುತ್ತಾ ಮುಸ್ಲಿಂ ಮತಗಳು. ಮೇಲ್ನೋಟಕ್ಕೆ ದಾವಣಗೆರೆಯಲ್ಲಿ ಬಂಡಾಯ ಶಮನವಾಗಿದ್ದರೂ ಒಳಗೊಳಗೆ ನಿಗಿ ಅಂತ ಇದೆ. ಪ್ರಚಾರಕ್ಕೆ ಜಮೀರ್ ಬರದೇ ಇದ್ರೆ ಒಳ್ಳೆಯದು ಅಂತ ಹೇಳೋ ಮೂಲಕ ಉರಿಯೋ ಬೆಂಕಿಗೆ ಎಸ್ ಮಲ್ಲಿಕಾರ್ಜುನ್ ತುಪ್ಪ ಸುರಿದಿದ್ದಾರೆ. ಹೀಗಾಗಿ ಪ್ರಚಾರಕ್ಕೆ ಬಾರದೆ ಸಚಿವ ಜಮೀರ್ ಅಹಮದ್ ದೂರ ಉಳಿದಿದ್ದಾರೆ. ಇಷ್ಟೇ ಅಲ್ಲ, ಕಾಂಗ್ರೆಸ್ ಕೈ ಟಿಕೆಟ್ ತಪ್ಪಿದ್ದಕ್ಕೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಮುನಿಸಿಕೊಂಡಿದ್ದಾರೆ. ಪ್ರಚಾರದಿಂದ ದೂರ ಸರಿದಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೆ ಈ ಬಾರಿ ಮುಸ್ಲಿಂ ಮತಗಳು ಕೈ ಕೊಡುತ್ತಾ ಅನ್ನೋ ಅನುಮಾನ ಮೂಡಿದೆ. ಬಿಜೆಪಿ ರೆಬೆಲ್ ನಾಯಕರಿಗೆ ಡಿಮ್ಯಾಂಡ್. ಬೈ ಎಲೆಕ್ಷನ್ ಪ್ರಚಾರದ ಅಖಾಡದಲ್ಲಿ ಬಿಜೆಪಿ ರೆಬೆಲ್ ನಾಯಕರಿಗೆ ಫುಲ್